ಹಾಯ್ ಹಲೋ ನಮಸ್ತೆ ಮತಕರ ಕಿರಿಕಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಒಣಮೀನು ಚಿಲ್ಲಿ, ಒಣಗಿದ ನಂಗು ಮೀನು ಚಿಲ್ಲಿ. ಯಾವ ಮೀನು ಬೇಕಿತ್ತು ತಗೊಳ್ಬೋದು, ಆದರೆ ನಾನಿಲ್ಲಿ ನಂಗು ತಗೊಂಡಿದ್ದೇನೆ ಒಣಗಿದ್ದು. ತುಂಬ ಟೇಸ್ಟಿ, ಗಂಜಿ ಒಟ್ಟಿಗಾಗಲಿ ನಂಗಳನ್ನ ಜೊತೆ ಆದರೆ ಹೇಳೋದೇ ಬೇಡ, ಇನ್ನು ಸೂಪರ್ ಕಾಂಬಿನೇಷನ್. ಇದನ್ನು ಸುಲಭದಲ್ಲಿ ಮಾಡ್ಕೊಳ್ಬೋದು. ಹೇಗೆ ಮಾಡೋದನ್ನು ನೋಡಿಕೊಳ್ಳೋಣ ಬನ್ನಿ. ಒಣಮೀನು ಚಿಲ್ಲಿ ಮಾಡಲಿಕ್ಕೆ ಬೇಕಾದ ಐಟಮ್ ಯಾವುದೆಲ್ಲ ನೋಡಿಕೊಳ್ಳೋಣ. ಒಂದು 15 ನಂಗೆ ತೆಗೆದುಕೊಂಡಿದ್ದೇನೆ ಒಣಗಿದೆ ಡ್ರೈ ಸೋಲ್ ಫಿಶ್, ಹಾಗೂ ಒಂದು 3 ಈರುಳ್ಳಿ ತೆಗೆದುಕೊಂಡಿದ್ದೇನೆ 15 ಒಣಮೀನಿಗೆ. ಒಂದು ತುಂಡು ಶುಂಠಿ, ಒಂದು 10-12 ಎಸಳು ಬೆಳ್ಳುಳ್ಳಿ ಉಂಟು. ಒಂದು 3 ಹಸಿಮೆಣಸು ಹಾಕ್ತೇನೆ, 3. ಒಂದು ಟೊಮೆಟೊ, ಹಾಗೂ ಕ್ರಶ್ಡ್ ಚಿಲ್ಲಿ ಪೌಡರ್. ಒಂದು ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನು ಚಿಲ್ಲಿ ಪೌಡರ್ ಉಂಟು. ಇದು ಕ್ರಶ್ಡ್ ಖಾರದ ಮೆಣಸು ಮಿಕ್ಸಿಯಲ್ಲಿ ಹುಡಿ ಮಾಡಿದಂಥದ್ದು. ಹಾಗೂ ಒಂದು ಚಿಕ್ಕ ನೆಲ್ಲಿಗೆ ಹತ್ರದ ಹುಳಿ, ದೊಡ್ಡದಿಲ್ಲ ಮೀಡಿಯಮ್. ಹಾಗೂ ಸ್ವಲ್ಪ ಅರಿಶಿನ. ಏನು ಮಾಡೋದೆಂದು ನೋಡೋಣ, ಹೇಗೆ ಮಾಡೋದು. ಮೊದಲಿಗೆ ಡ್ರೈ ಫಿಶ್ ಸಿಪ್ಪೆ ತೆಗೆದುಕೊಳ್ಳಬೇಕು. ಇದು ತೆಗೆದುಕೊಳ್ಳೋಣ ಫಸ್ಟಿಗೆ. ಮೊದಲಿಗೆ ಒಣಮೀನು ಸಿಪ್ಪೆ ತೆಗೆದುಕೊಳ್ಬೇಕು. ಕತ್ತರಿ ಸ್ವಲ್ಪ ಈಗ ಬಿಡಿಸಿಕೊಂಡ್ರೆ ಬೇಗ ಬರ್ತದೆ, ಇಲ್ಲದ್ರೆ ಬರೋದಿಲ್ಲ. ಇಲ್ಲದ್ರೆ ಬಿಸಿ ನೀರಿಗೆ ಹಾಕಿ ಮುಳುಗಿಸಿ ತೆಗಿಬೇಕು 1 ನಿಮಿಷ. ಬರದಿದ್ದರೆ ಈ ಮೆಥಡಲ್ಲಿ ಬರದಿದ್ದರೆ ಆ ಮೆಥಡಲ್ಲಿ ಮಾಡ್ಬೋದು, ಇಲ್ಲ ಬರ್ತದೆ ಈ ಮೆಥಡಲ್ಲಿ. ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು. ಉಪ್ಪು ಇರ್ತದೆ, ಉಪ್ಪಿನ ಅಂಶ ಹೋಗ್ಬೇಕಿದ್ರೆ ಒಂದು 1/4 ಗಂಟೆ ಆದರೂ ನೀರಲ್ಲಿ ಹಾಕಿ ಇಡಬೇಕು. ತೆಗಿಲಿಕ್ಕೆ ಸ್ವಲ್ಪ ಕಷ್ಟ. ಕೆಲವೊಮ್ಮೆ ನೀರಲ್ಲಿ ಹಾಕಿದರೆ ಬೇಗ ಬರ್ತದೆ. ಕೆಲವು ಬರೋದಿಲ್ಲ, ಕೆಲವು ಬರ್ತದೆ. ಒಂದು ಸ್ವಲ್ಪ ಬಿಸಿನೀರಲ್ಲಿ ಮುಳುಗಿಸ್ಕೊಳ್ತೇನೆ, ಆಗ ಬೇಗ ಬರ್ತದೆ. ಸ್ವಲ್ಪ ಬಿಸಿನೀರು ಹಾಕಿಕೊಳ್ತೇನೆ, ಆಗ ಬೇಗ ಬರ್ತದೆ ಸಿಪ್ಪೆ. ಒಂದು 2 ನಿಮಿಷ ಮುಳುಗಿಸಿಡ್ತೇನೆ, ಮತ್ತೆ ತೆಗಿತೇನೆ. 2 ನಿಮಿಷ ಆಗಿದೆ, ನೀರು ಚೆಲ್ಲಿದ್ದೇನೆ. ತುಂಬ ಹೊತ್ತಿಟ್ಟರೆ ಅದು ಕರಗಿ ಹೋಗ್ಬೋದು. ನೋಡಿ ಈಗ ಚಂದ ಬಂತು. ನನಗೆ ಮೀನವರು ಹೇಳಿಕೊಟ್ಟ ಮೆಥಡ್. ಕತ್ತರಿಯಲ್ಲಿ ಎಬ್ಬಿಸ್ಲಿಕ್ಕೆ ಆಗದಿದ್ದರೆ ಬಿಸಿನೀರಲ್ಲಿ ಹಾಕಿಕೊಳ್ಬೇಕು ಹೇಳಿ, ಎಷ್ಟು ಚಂದ ಬರ್ತದೆ. ಸ್ವಲ್ಪ ಬಿಸಿನೀರಲ್ಲಿ 1-2 ನಿಮಿಷ ಕುದಿಯುವ ಬಿಸಿನೀರು ಹಾಕಿ 1-2 ನಿಮಿಷ ಬಿಡಿ, ಮತ್ತೆ ತೆಗೀರಿ. ಅದು ಬಿಟ್ಟು ಅದರಲ್ಲೇ ಬಿಟ್ಟು ಬೇರೆ ಕೆಲಸಕ್ಕೆ ಹೋದರೆ ಬರುವಾಗ ಅದು ಕರಗಿರ್ಬೋದು, ಮೀನು ತುಂಬ ಬೆಂದು ಹೋಗ್ಬೋದು. ಹಾಗೆಲ್ಲ ಚೆಲ್ಲಬೇಕು 2 ನಿಮಿಷ. ಹೇಳಿ ಸುಲಭದಲ್ಲಿ ಬಂತು. ಫಸ್ಟಿಗೆ ಎಷ್ಟು ಕಷ್ಟ ಆಯಿತು, ಈಗ ಚಂದ ಬಂತು. ಎಲ್ಲವನ್ನು ಕೂಡ ಇದೇ ರೀತಿ ತೆಗೆದುಕೊಳ್ತೇನೆ. ಲಾಸ್ಟ್ ಒನ್ ಇದು. ಒಣಮೀನನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಒಂದು 10 ನಿಮಿಷ 1/4 ಗಂಟೆ ಹೀಗಿರಲಿ. ಅಷ್ಟೊತ್ತಿಗೆ ಇದನ್ನು ರೆಡಿ ಮಾಡಿಕೊಳ್ಳೋಣ. ಈರುಳ್ಳಿ ಸಿಪ್ಪೆ ತೆಗೆದು ತಂದಿದ್ದೇನೆ. ಒಂದು ಟೊಮೆಟೊ, ಒಂದು ಚಿಕ್ಕ ತುಂಡು ಶುಂಠಿ, ಒಂದು 10 ಎಸಳು ಬೆಳ್ಳುಳ್ಳಿ, ಕಾಯಿ ಮೆಣಸು. ಇದನ್ನು ಕಟ್ ಮಾಡಿಕೊಳ್ಳೋಣ. ಈರುಳ್ಳಿನ ಉದ್ದ ಸಪೂರ ಕಟ್ ಮಾಡಬೇಕು. ಉದ್ದಕ್ಕೆ ಸಪೂರ, ಎಷ್ಟು ಸಪೂರ ಆಗ್ತದೆ ಅಷ್ಟು ಸಪೂರ. ಮೂರು ಈರುಳ್ಳಿ ತೆಗೆದುಕೊಂಡಿದ್ದೇನೆ. 3 ಸಹ ಪೂರಾಗಿ ಕಟ್ ಮಾಡಬೇಕು.
ಎಷ್ಟು ಸಕ್ಕರೆ ಆಗ್ತದೆ ಅಷ್ಟು. ಮೀನು ಕಮ್ಮಿ ಯೂಸ್ ಮಾಡಿದರೆ ಕಮ್ಮಿ ತಗೊಳ್ಬೋದು, ಇಲ್ಲ ಜಾಸ್ತಿ ಮಾಡಿದರೆ ಒಂದು ಈರುಳ್ಳಿ ಜಾಸ್ತಿ ಮಾಡಿ. ಹಸಿಮೆಣಸನ್ನು ಕೂಡ ಉದ್ದ ಕಟ್ ಮಾಡಿ ಕೊಡ್ತಿದ್ದಾನೆ. ತುಂಬ ಖಾರ ಇದ್ದರೆ 2 ಹಾಕಿ ಸಾಕು, ಇದು ಅಷ್ಟು ಖಾರ ಇಲ್ಲ, ಅದ ಕಾರಣ 3 ಹಾಕ್ತೇನೆ. ಇದನ್ನು ನಾವು ಫ್ರೆಶ್ ಮೆಣಸಿನ ಹುಡಿ ಕೂಡ ಹಾಕ್ತಾ ಇದ್ದೇವೆ ಇದಕ್ಕೆ. ಶುಂಠಿಯನ್ನು ಕೂಡ ಸ್ವಲ್ಪ ಊರಕ್ಕೆ ಕಟ್ ಮಾಡಿಕೊಳ್ಳೋಣ. ಟೊಮೆಟೊ ಕೂಡ ಸ್ವಲ್ಪ ಕಟ್ ಮಾಡುವ. ಚಾಪರಲ್ಲಿ ಕಟ್ ಮಾಡ್ಬೋದು, ಆದರೆ ಚಾಪರಲ್ಲಿ ಕಟ್ ಮಾಡಿದರೆ ಫ್ರೈ ಮಾಡೋಕ್ಕೆ ಕೆಲವೊಮ್ಮೆ ನೀರು ಬಿಡ್ತದೆ ಈರುಳ್ಳಿ ಎಲ್ಲ, ಅದ ಕಾರಣ ಕೈಯಲ್ಲೇ ಕಟ್ ಮಾಡ್ತೇನೆ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಉಂಟಲ್ಲ, ಅದ ಕಾರಣ ಕೈಯಲ್ಲಿ ಕಟ್ ಮಾಡಿದರೆ ಒಳ್ಳೆಯದು. ಬೆಳ್ಳುಳ್ಳಿ ಒಂದು 10-12 ಎಸಳು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೇನೆ. ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಆಗ್ತದೆ. ತೊಳೆದು ತಗೊಂಡಿದ್ದೇನೆ, ಅದ ಕಾರಣ ಸಿಪ್ಪೆ ತೆಗೆಯೋದಿಲ್ಲ. ಸಿಪ್ಪೆ ಇಷ್ಟೆಲ್ಲದವರು ತೆಗೆದುಕೊಳ್ಬೋದು, ಅವರವರ ಇಷ್ಟ. ನಾನು ಹೆಚ್ಚಾಗಿ ಎಲ್ಲದಕ್ಕೆ ಸಿಪ್ಪೆ ಯೂಸ್ ಮಾಡ್ತೇನೆ. ಸಿಪ್ಪೆ ಒಳ್ಳೆಯ ಪರಿಮಳ ಕೊಡ್ತದೆ. ನಾನು ಹೆಚ್ಚಿನ ಅಡುಗೆಯಲ್ಲಿ ಆರ್ಟಿಫಿಷಿಯಲ್ ಮಸಾಲೆ, ಆರ್ಟಿಫಿಷಿಯಲ್ ಕಲರ್ ಯಾವುದು ಯೂಸ್ ಮಾಡೋದಿಲ್ಲ. ನಾನು ನಿತ್ಯ ಯೂಸ್ ಮಾಡೋದು ಆದಷ್ಟು ಮನೆಯಲ್ಲೇ ಮೆಣಸಿನ ಹುಡಿ, ಅರಿಶಿನ ಹುಡಿ, ಕೊತ್ತಂಬರಿ ರೆಡಿ ಮಾಡಿ ಮನೆಯಲ್ಲೇ ಮಾಡಲಿಕ್ಕೆ ನೋಡ್ತೇನೆ. ಹೊರಗಿನ ಮಸಾಲೆ ಹಾಕೋದು ಭಾರಿ ಕಮ್ಮಿ. ಅದ ಕಾರಣ ಫ್ಲೇವರ್ ಜಾಸ್ತಿ ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಹಾಕುವಾಗ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದರೆ ಫ್ಲೇವರ್ ಒಳ್ಳೆ ಬರ್ತದೆ. ಹಾಗೆ ಎಲ್ಲವನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಆಗಿದೆ. ಇನ್ನು ಈಗ ಹೇಗೆ ಮಾಡೋದು ನೋಡುವ ಬನ್ನಿ. ಈಗ ನಾವು ತೆಗೆದಿಸಿದಂಥ ಒಣ ಮೀನಿಗೆ ಒಂದು 10 ನಿಮಿಷ ಆಗಿದೆ. ಇದನ್ನು ಚೆನ್ನಾಗಿ ತೊಳೆದು 2-3 ಸಲ ತೊಳೆದು ಒಂದು 3-3 ಪೀಸ್ ಕಟ್ ಮಾಡ್ಬೋದು. 3-3 ಪೀಸಾಗಿ ಕಟ್ ಮಾಡಬೇಕು. ಅದೇ ರೀತಿ ಆಗ ಇಟ್ಟಂಥ ಹುಣಸೆ ಹುಳಿಗೆ ಸ್ವಲ್ಪ ನೀರು ಹಾಕಿ, ತುಂಬ ಬೇಡ, ಸ್ವಲ್ಪ ನೀರು ಹಾಕಿ, ಒಂದು 1/4 ಗ್ಲಾಸ್ ನೀರು ಹಾಕಿ ಹುಳಿ ನೆನೆಸಿಟ್ಕೊಳ್ಬೇಕು. ತೊಳೆದು ನೆನೆಸಿಟ್ಕೊಳ್ಬೇಕು. ಒಣ ಮೀನು ಚೆಂದ ತೊಳೆದು ತಂದಿದ್ದೇನೆ. ಈಗ ಒಂದು 3-3 ಪೀಸ್ ಮಾಡಿ ತೆಗಿತೇನೆ ನೋಡಿ. ಚಿಕ್ಕದಾದರೆ 2, ದೊಡ್ಡದಾದರೆ 3 ಪೀಸ್ ಮಾಡಿ. ಇಲ್ಲಿ ನಮ್ಮಲ್ಲಿ ಮೀನವರು ಮನೆಯಲ್ಲೇ ಒಣಗಿಸಿ ಕೊಟ್ಟ ಮೀನು, ಮಾರ್ಕೆಟಿಂದ ಒಣ ಮೀನು ತಗೊಳ್ಳಿಕ್ಕೆ ಸಹ ಹೆದರಿಕೆ ಆಗ್ತದೆ. ಅದ ಕಡೆ ಮನೆಯಲ್ಲೇ ಒಣ ಮೀನು ಮಾಡಿಕೊಳ್ಳೋದು ಒಳ್ಳೆಯದು. ಸಾಧ್ಯ ಆದರೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತಾರೆ ನಾನು ಮನೆಯಲ್ಲಿ ಹೇಗೆ ಒಣ ಮೀನು ಮಾಡೋದು ಹೇಳಿ. ಎಲ್ಲ ಕಟ್ಟಾಗಿದೆ. ಈಗ ಇದನ್ನು ಸ್ವಲ್ಪ ಡ್ರೈ ಮಾಡಲಿಕ್ಕೆ ಇಡುವ. ಸ್ವಲ್ಪ ನೀರನ್ನು ಹಿಂಡಿ ತೆಗೆದು ಇಟ್ಟುಕೊಳ್ಳುವ. ಒಲೆ ಮೇಲೆ ಒಂದು ಬಣ್ಣಾಲೆ ಇಟ್ಕೊಂಡಿದ್ದೇನೆ, ಮಣ್ಣಿದೆ ಇಟ್ಟುಕೊಂಡಿದ್ದೇನೆ, ಒಣ ಮೀನಲ್ಲ. ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ನಿಮಗೆ ಯಾವ ಎಣ್ಣೆ ಬೇಕಿದ್ರೆ ಹಾಕ್ಬೋದು. ನಾನು ತೆಂಗಿನ ಎಣ್ಣೆ ಯೂಸ್ ಮಾಡೋ ಕಾರಣ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಬಿಸಿಯಾಗಿದೆ ಇದು. ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ, ಕಟ್ ಮಾಡಿಟ್ಟಂಥ ಶುಂಠಿ ಬೆಳ್ಳುಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಲಿ. ಹಸಿಮೆಣಸನ್ನು ಕೂಡ ಹಾಕಿಕೊಡುವ, ಅದು ಸಹ ಫ್ರೈ ಆಗಲಿ. ಅದು
ಕಟ್ ಮಾಡಿದಂಥ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಹಾಕುವಾಗ ಈರುಳ್ಳಿ ಜಾಸ್ತಿ ಆದಾಗ ಕಾಣ್ತದೆ, ಮತ್ತದು ಬಾಡಿದಾಗ ಸ್ವಲ್ಪವೇ ಆಗ್ತದೆ. 3 ಈರುಳ್ಳಿಯನ್ನು ಸಾಕಿದ್ದೇನೆ. ಚೆನ್ನಾಗಿ ಇದು ಫ್ರೈ, ಇದರ ಬಣ್ಣ ಚೆನ್ನಾಗಿ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಇದು ಫ್ರೈ ಆಗಬೇಕು. ಡಾರ್ಕ್ ಆಗೋದು ಬೇಡ, ಅದರ ಬಣ್ಣ ಚೇಂಜ್ ಆಗಬೇಕು. ಇದ್ರ ಜೊತೆ ಈರುಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ, ಜಾಸ್ತಿ ಹಾಕೋದಿಲ್ಲ. ಒಣ ಮೀನಲ್ಲಿ ಉಪ್ಪಿದೆ, ನೋಡಿಕೊಂಡು ಹಾಕಬೇಕು. ಮತ್ತೆ ಈ ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ. ಈಗ ಇದಕ್ಕೆ ತೆಗೆದಿರಿಸಿ ಅಂತ ಕ್ರಶ್ಡ್ ಚಿಲ್ಲಿ ಪೌಡರ್, ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದಾನೆ, ಕ್ರಶ್ ಮಾಡಿಟ್ಟದ್ದು. ಒಂದೂವರೆ ಸ್ಪೂನ್ ಹಾಕಿದ್ದೇನೆ. ಕಾಶ್ಮೀರಿ ಚಿಲ್ಲಿ ಪೌಡರ್, ಅಷ್ಟೇನು ಖಾರ ಇಲ್ಲ. ಮೆಣಸಿನ ಹುಡಿದು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು. ಕಾಲು ಸ್ಪೂನು ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ ಇದರೊಟ್ಟಿಗೆ. ಕಾಲು ಸ್ಪೂನ್ ಅರಿಶಿನ ಹುಡಿ ಸಮೇತ ಒಳ್ಳೆ ಫ್ರೈ ಆಗಬೇಕು, ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಬೇಕು. ಈಗೆಲ್ಲ ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಮೆಣಸಿನ ಹುಡಿ, ಅರಿಶಿನ ಹುಡಿ ಎಲ್ಲ ಹಾಕಿ ಈರುಳ್ಳಿ ಫ್ರೈ ಆದ ಸ್ಮೆಲ್ ಆಯ್ತು ನೋಡಿ. ಈರುಳ್ಳಿ ಹಾಕುವಾಗ ತುಂಬ ಇತ್ತು, ಈಗ ನೋಡಿ ಎಷ್ಟು ಸ್ವಲ್ಪ ಆಗಿದೆ, ಶೂರಾಗಿದೆ. ಈಗ ನಾವು ತೊಳೆದು ಡ್ರೈ ಮಾಡಿ ಇಟ್ಟಂಥ ಒಣ ಮೀನನ್ನು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು, ಇದೇ ಈರುಳ್ಳಿಯಲ್ಲಿ. ಇದೇ ಮಸಾಲೆಯಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಇದಕ್ಕೆ ನೀರುಳ್ಳಿ ಟೊಮೆಟೊ ಎಲ್ಲ ಈಗ ಹಾಕ್ಬಾರ್ದು, ನೀರು ತೆಗಿಸ್ಬಾರ್ದು. ಈಗ ಇದರಲ್ಲೇ ಫ್ರೈ ಆಗಲಿ ಸ್ವಲ್ಪ ಹೊತ್ತು, ಅಂದರೆ 3-4 ನಿಮಿಷ ಹೀಗೆ ಫ್ರೈ ಆಗಲಿ. ಉಪ್ಪು ನೋಡಿದ್ದೇನೆ, ಉಪ್ಪು ಸ್ವಲ್ಪ ಚಪ್ಪೆ ಉಂಟು, ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೇನೆ. ಹಾಗೂ ಈಗ 3 ನಿಮಿಷ ಕಳೆದಿದೆ. ಈಗ ನಾನು ಕಟ್ ಮಾಡಿ ಇಟ್ಟಂಥ ಟೊಮೆಟೊವನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಸರಿಯಾಗಿ ಬಾಡಿ ಬರಬೇಕು, ಮಸಾಲೆ ಆಗಬೇಕು, ಅಲ್ಲಿವರೆಗೆ ಆಚೆ ಮಾಡುವ. ತುಂಬ ಗಟ್ಟಿ ಕೈಲಾಕಿ ತಿರುಗಿಸ್ಬಾರ್ದು, ಹೀಗೆ ಮರದ್ದೆ ಅಂತ ಸೌಟಿದ್ರೆ ಹಾಕಿ ತಿರುಗಿಸ್ಬೇಕು, ಇಲ್ಲಾಂದ್ರೆ ಮೀನೆಲ್ಲ ಉಡಿಯಾಗಿ ಹೋಗ್ಬೋದು. ಈ ಥರದ್ರಲ್ಲಿ ಹಾಕಿದ್ರೆ ಏನಾಗೋದಿಲ್ಲ. 3 ನಿಮಿಷಗಳ ಇದನ್ನು ಮುಚ್ಚಿಡುವ. ಟೊಮೆಟೊ ಬಾಡಿದೆ ಈಗ. ಈಗ ಇದಕ್ಕೆ ನಾವು ತೆಗೆದಿಸಿದಂಥ ಹುಳಿ ನೀರು, ಹಾಕಿಕೊಡುವ. ನೋಡಿ, ಈಗ ಹುಣಸೆ ರಸವನ್ನು ಹಾಕಿಕೊಳ್ತಾ ಇದ್ದೇನೆ ಇದ್ರೊಟ್ಟಿಗೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 1/4 ಗ್ಲಾಸಿನಷ್ಟು ಹುಣಸೆ ರಸ ಹಾಕಿದ್ದೇನೆ. ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳು, ಅಷ್ಟೇ ಸಾಕು. ಜಾಸ್ತಿ ಕೈಲಿ ಹಾಕ್ಬಾರ್ದು, ಇನ್ನು ಮೀನು ಬೆಂದಾಗೆ ಬೇಗ ಹುಡಿ ಆಗ್ತದೆ. 2 ನಿಮಿಷ ಹೀಗೆ ಬೇಯಲಿ. ಈಗ 2 ನಿಮಿಷ ಆಗಿದೆ, ನಮ್ಮ ಒಣ ಮೆಣಸಿನ ರೆಡಿಯಾಗಿದೆ. ಒಳ್ಳೆ ಖಾರ ರಸ ಉಂಟು, ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿದೆ, ಒಳ್ಳೆ ಟೇಸ್ಟಿಯಾಗಿ ಉಂಟು. ಒಳ್ಳೆ ಬಿಸಿ ಬಿಸಿ ಗಂಜಿ ಒಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇದು. ತಂಗ ಅನ್ನ ಸಾಕ್ತದೆ. ನಿನ್ನೆ ಅನ್ನ ಇದ್ದರೆ ಅದು ಇನ್ನೂ ಹೇಳೋದು ಬೇಡ, ಇನ್ನೂ ಟೇಸ್ಟ್. ಇಲ್ಲಾಂದರೆ ಬಿಸಿ ಗಂಜಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.